ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಇದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರಾವಣ ಮಾಸದಲ್ಲಿ ಒಂದು ರೀತಿಯಾಗಿರುವಂಥ ಹಬ್ಬಗಳ ಸಾಲು ಅಂತಂದರೆ ಭಾದ್ರಪದ ಮಾಸದಲ್ಲಿ ಗೌರಿ ಹಬ್ಬದಿಂದ ಹಬ್ಬ ಶುರುವಾಗುತ್ತೆ. ಇನ್ನೇನು ನಾಳೆನೇ ಗೌರಿ ಹಬ್ಬ ಇದೆ. ಈ ಗೌರಿ ಹಬ್ಬದ ಆಚರಣೆ ಹೇಗಿರಬೇಕು? ಹೆಣ್ಮಕ್ಳಿಗೆ ಒಂದು ರೀತಿಯಾಗಿರುವಂಥ ಸಡಗರ, ಸಂಭ್ರಮ, ಬಾಗಿನವನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ. ಅದು ಬಹಳ ದಿನದಿಂದ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಅದು ನಮಗಿಂತ ಹಿರಿಯರಿಗೆ ಕೊಡಬೇಕಾ ಗುರುಗಳೇ? ಯಾರಿಗೆ ಕೊಡಬೇಕು? ಅಥವಾ ತಾಯಿ ಸಮಾನರಾಗಿರೋರಿಗೆ ಕೊಡಬೇಕಾಗತ್ತಾ? ಒಟ್ಟಾರೆ ಗೌರಿ ಹಬ್ಬದ ಆಚರಣೆ ಹೇಗೆ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ನೀವು ನಾಳೆ ಗೌರಿ ಬಗ್ಗೆ ಕೇಳ್ತಾ ಇದ್ದೀರಿ, ಆದರೆ ಇವತ್ತು ವರಾಹ ಜಯಂತ್ಯೋತ್ಸವ ಇದೆ. ಪ್ರೀತಿಯ ಬಂಧುಗಳೇ, ವರಾಹ ದೇವರನ್ನು ಪೂಜಿಸುವಂಥದ್ದು. ಯಾರಿಗೆಲ್ಲ ಕೂಡ ಈ ಜಾಗದ್ದು ತೊಂದರೆ ಆಗಿರುತ್ತೋ, ಸೈಟು ಅಥವಾ ಜಮೀನು, ಮನೆ, ಈ ವಿಚಾರವಾಗಿ ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ನಮ್ಮ ಮನೆ ಭಾಗ ಆಗ್ತಿಲ್ಲಪ್ಪ ಅಂತಕ್ಕಂತಹ ನೋವಿರೋರಾದರೆ ನೋಡಿ, ನಾಳೆ ಇರೋಂಥ ವಿಶೇಷ ದಿನಕ್ಕೆ ಇವತ್ತೊಂದು ಇಂಡಿಕೇಶನ್ ಹೇಗೆ ನಿಮಗೆ ಕೊಟ್ಟಿದೆ ಅಂತಂದರೆ ಬಹಳ ವಿಶೇಷವಾಗಿದೆ. ಒಂದು 4 ಜನ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ಕೊಡುವಂಥದ್ದು. ವರಾಹ ದೇವರನ್ನು ತಿಳಿದುಕೊಳ್ಳುತ್ತಾ ಆ ಗೌರಿಯನ್ನು, ಸ್ವರ್ಣ ಗೌರಿಯನ್ನು ಕೊಡಿಸುವಂಥದ್ದು. ಇನ್ನು ನಾಳೆ ಮುಹೂರ್ತದಲ್ಲಿ ನೀವು ಇಟ್ಕೊಳ್ತೀರಿ, ನಿಮಗೆಲ್ಲ ಗೊತ್ತಿದೆ. ಹೇಗೆ ಬೇಕಾದರೂ ಕೂಡ ಹೆಣ್ಣು ಮಕ್ಕಳಿಗೆ ನಾನೇನು ಹೇಳಬೇಕಾಗಿಲ್ಲ. ಪ್ರತಿ ಆಚರಣೆ ಮಾಡ್ತಿರ್ತೀರಿ. ಎಲ್ಲವೂ ಕೂಡ ಯಾರಿಗೆ ಎಷ್ಟು ಅರಿಶಿನ ಕುಂಕುಮ ಕರೆದು ಕೊಡೋದೆಲ್ಲ ಮಾಡ್ಕೊಳ್ತಿರ್ತೀರಿ. ಸ್ವಲ್ಪ ವಿಶೇಷತೆಗಳನ್ನ ನಾವು ಗಮನಿಸೋಣ ಅಂತಂದರೆ, ಎಚ್ಚೆತ್ಕೊಳ್ತೀವಿ ಅಂತಂದರೆ, ಇಲ್ಲಿ ಸ್ವರ್ಣ ಗೌರಿಯನ್ನು ಪೂಜಿಸುವ ಮುನ್ನ ನಾಳೆ ನೀವು ಏನು ಆರಾಧನೆಗೆ ಸಿದ್ಧತೆ ಹಾಕ್ತಿರೋ, ರೆಡಿ ಹಾಕ್ತಿರೋ, ಅದಕ್ಕೂ ಮೊದಲು ಇವತ್ತು ವರಾಹ ದೇವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು. ನಾವು ವಾರಾಹಿ ಜಯಂತಿಯನ್ನು ಮಾಡಿದ್ವಿ, ವಾರಾಹಿ ಸಂಬಂಧಪಟ್ಟಾಗ ನವರಾತ್ರಿಗಳನ್ನ ಮಾಡಿದ್ವಿ. ವರಾಹ ಜಯಂತಿ ಉತ್ಸವವನ್ನು ಮಾಡತಕ್ಕಂತಹ ವಿಶೇಷತೆ ಅಂತಂದರೆ, ನಿಮಗೆ ಮೂಲಭೂತ ಸೌಕರ್ಯಗಳಾಗಿರತಕ್ಕಂತಹದ್ದು ಏನಿದೆಯೋ ಅಂತಹದ್ದು, ಮನೆ ಆಸ್ತಿ ವಿಚಾರವಾಗಿರಬಹುದು, ಮಕ್ಕಳಿಗೆ ಬೇಕಾಗಿರೋದು ನೀವೇನು ಅವ್ರಿಗೋಸ್ಕರ ಮಾಡಬೇಕು ಅಂತ ಆಸ್ತಿ ಪಾಸ್ತಿ ವಿಚಾರವಾಗಿ ಮೇಲೆ ಒದ್ದಾಟ ಮಾಡ್ತಿರ್ತೀರಿ. ಇವತ್ತು ಈ ದಿನ ವರಾಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ. 9 ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಅಥವಾ ಆಗಲಿಲ್ಲ ಅಂತಂದರೆ ನೀವು ಕೆಂಪು ದಾರವನ್ನು ತೆಗೆದುಕೊಳ್ತಾ 9 ಗಂಟು ಹಾಕಿ ಇವತ್ತು ವಿಶೇಷವಾಗಿರತಕ್ಕಂತಹದ್ದು, ಎಲ್ಲಾದರೂ ಒಂದು ವಟವೃಕ್ಷ ಇತ್ತು ಅಂತಂದರೆ ಆ ವಟವೃಕ್ಷದ ಮರಕ್ಕೆ ಸುತ್ತಕ್ಕಾಗಲ್ಲ, ನೀವು ತುಂಬ ದೊಡ್ಡದಿರುತ್ತೆ ವಟವೃಕ್ಷ, ನೀವು ಆ ಮರದ ಕೊಂಬೆಗಾದರೂ ಕಟ್ಟತಕ್ಕಂಥದ್ದನ್ನು ಮಾಡಿ. ನಂದು ಮನೆ ಈ ರೀತಿ ಭಾಗಗಳಾಗ್ತಾ ಇಲ್ಲ, ಅಣ್ಣ ತಮ್ಮಂದರು ಗಲಾಟೆ ಇರೋದ್ರಿಂದ ಆಗ್ತಿಲ್ಲ, ಅದನ್ನು ನನಗೆ ನನ್ನ ಪರವಾಗಿ ಇವತ್ತು ಮಾಡಿಕೊಡು ಅಂತೇಳಿ ಮಾಡುವಂಥದ್ದು. ಅಥವಾ ಯಾವುದೋ ಒಂದು ಜಾಗ ನನಗೆ ಮೋಸವಾಗಿಬಿಟ್ಟಿದೆ, ತೊಂದರೆ ಆಗಿಬಿಟ್ಟಿದೆ, ಅಥವಾ ಮಾರಾಟವಾಗ್ತಿಲ್ಲ, ಅಥವಾ ನಾನು ತೆಗೆದುಕೊಳ್ಬೇಕು, ಏನು ನಿಮ್ಮ ಸಂಕಲ್ಪ ಇದೆಯೋ ಅದು 9 ಗಂಟೆಗಳನ್ನು ಹಾಕಿ ಆ ವಟವೃಕ್ಷದ ಆ ಒಂದು ಕೊಂಬೆಗೆ ಕಡ್ತಾ ಖುಷಿಯಿಂದ ಮನೆಗೆ ಬನ್ನಿ. ಒಂದು ಮಕ್ಕಳಿಗೋ ಯಾರಿಗಾದರೂ ವೃದ್ಧರಿಗೋ ತಾಂಬೂಲವನ್ನು ಕೊಡ್ತಕ್ಕಂತಹದ್ದು, ಮಕ್ಕಳಿಗೆ ಸಿಹಿಯನ್ನು ಕೊಡ್ತಕ್ಕಂತಹದ್ದನ್ನು ಮಾಡಲೇಬೇಕು. ಯಾಕೆ ಅಂದರೆ ಇದೊಂದು ವ್ರತ. ಇದು ಆ ವ್ರತದಲ್ಲಿ ಯಾರಿಗಾದರೂ ಒಬ್ಬರ ತೃಪ್ತಿಪಡಿಸ್ಬೇಕಂತೆ, ಆ ರೂಪದಲ್ಲಿ ಭಗವಂತ ಇರ್ತಾನಂತೆ. ಅದಕ್ಕಾಗಿ ನೀವು ಜೀವ ಇರ್ತಕ್ಕಂಥ ಯಾವುದೇ ಜೀವಿಗೆ ನೀವು ಸಿಹಿಯ ಮಾತುಗಳು ಹಾಡ್ತಕ್ಕಂಥ, ಸಿಹಿಯ ಹಂಚೋದನ್ನು ಇವತ್ತು ವರಾಹ ದೇವರ ಸ್ಮರಣೆ ಮಾಡಿಕೊಳ್ತೀರಿ. ಇನ್ನು ನಾಳೆ ಇರ್ತಕ್ಕಂತಹದ್ದು ಏನು ಸ್ವರ್ಣ ಗೌರಿ ವ್ರತ ಇದೆಯೋ, ನೀವು ಕೇಳಿದರೆ ಹಿರಿಯರಿಗೆ, ಚಿಕ್ಕವರಿಗೆ, ಯಾರಿಗೆ ಕೊಡುವಂಥದ್ದೆಲ್ಲ ಇಲ್ಲಿ ಹೇಗೆ ತಗೊಳ್ತೀವಿ ಅಂತಂದರೆ, ಈ ತವರು ಮನೆಯವರೆಗೆ ಈಗ ಯಾರೋ ನನ್ನ ಹಕ್ಕ ಇದ್ದಾರೆ, ಅವರಿಗೆ ನಾನು ಕೊಟ್ಟು ಬರಬೇಕು. ಒಂದು ದಿನ ಮೊದಲು ಅಥವಾ ಇವತ್ತೇ ಕೊಟ್ಟು ನಾಳೆಗೆ ಏನೇನು ಬೇಕು ಅವ್ರಿಗೆ ಬೇಕಾಗಿರೋ ಪದಾರ್ಥಗಳೆಲ್ಲವೂ ಕೂಡ ಏನೇನು ಬರ್ತಕ್ಕಂಥದ್ದು, ಅದರಲ್ಲಿ ಈ ಮಂಗಳ ದ್ರವ್ಯಗಳಿಂದ ಹಿಡಿದು, ಪಂಚಫಲಗಳಿಂದ ಹಿಡಿದು, ಅಕ್ಕಿಯಿಂದ ಹಿಡಿದು, ಇನ್ನು ಆ ಮೊರ ಅಥವಾ ಅದರ ಜೊತೆಗೆ ಸಿದ್ಧತೆ ಇರ್ತಕ್ಕಂತಹದ್ದು, ಇನ್ನು ವಸ್ತ್ರದಿಂದ ಹಿಡಿದು ಒಟ್ಟಾರೆ ಮಂಗಳ ದ್ರವ್ಯಗಳು ಅಂತ ಕರೆದು ಬಿಟ್ಟರೆ ಅದರಲ್ಲಿ 16 ಇರಬೇಕು, ಷೋಡಶ. ಆಮೇಲೆ ನಾವಿಲ್ಲಿ ಸೂತ್ರವೆಷ್ಟು ಕಟ್ಕೊಳ್ತೀವಿ, ಆ ತಂತಿ ಏನಿರುತ್ತೋ ಅದರಲ್ಲಿ ಕೂಡ 16 ಗಂಟೆನ ಹಾಕಿ ಕಟ್ಕೊಳ್ತಾರೆ. ಇದು ಕೂಡ ಆ ಬಾಗಿನ ನೀವು ಅರ್ಪಣೆ ಕೊಡಬೇಕಾದ್ರೂ ಕೂಡ ಏನು ಮಂತ್ರ ಹೇಳ್ತೀರಿ? ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನೋ ಮಂತ್ರವನ್ನು ಹೇಳ್ಕೊಡುತ್ತಾ
ಆಮೇಲೆ ಸ್ವರ್ಣ ಗೌರಿ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿಶೇಷತೆ ನಿಮಗೆ ಗೊತ್ತಿರೋದ್ರಿಂದ ಆ ದೇವಿಯನ್ನು ಕೂರಿಸ್ತಕ್ಕಂಥದ್ದು, ಇನ್ನು ಪತ್ರ ಪುಷ್ಪಗಳಿಂದ ಅರ್ಚನೆ ಮಾಡತಕ್ಕಂತಹದ್ದು, ಬಾಗಿನವನ್ನು ಕೊಡೋದು ವಿಶೇಷ ಇರುತ್ತೆ ಪ್ರೀತಿ ಬಂಧುಗಳೇ. ಯಾರು ಪಾಪ ಆ ಒಂದು ಬಾಗಿನವನ್ನು ತೆಗೆದುಕೊಂಡು ಆಮೇಲೆ ಏನು ಈ ಹಬ್ಬಕ್ಕೆ ಬೇಕಾಗಿರತಕ್ಕಂತಹ ಪರಿಕರಗಳು, ಆಮೇಲೆ ಇನ್ನು ದವಸ ಧಾನ್ಯಗಳೇನಿರ್ತಾವೋ ಅಟ್ಲೀಸ್ಟು ಅಕ್ಕಿ, ಬೇಳೆ, ಬೆಲ್ಲ, ಒಂದಷ್ಟು ತರಕಾರಿಗಳು ಯಾರಾದರೂ ಬಡವರಿಗೆ ಕೊಡುವಂಥದ್ದು, ಒಂದು ಪುಟ್ಟ ಗೌರಿಯನ್ನು ಕೊಡಿಸುವಂಥದ್ದನ್ನು ಮಾಡಿಯಪ್ಪ ನೀವು ಯಾರಾದರೂ ಬಡವರಿಗೆ. ಇದು ಆ ಗೌರಿ ಅವನ ಮನೆಗೆ ಏನು ಹೋಗ್ತಾಳೋ ನಿಮ್ಮ ಮನೆಗೆ ಬಂದು ಅಲ್ಲಿಗೆ ಹೋಗೋದಂತೆ. ಹಾಗೆ ಆ ಗೌರಿಯನ್ನು ಸಂಪ್ರೀತಿಯಿಂದ ಬರಮಾಡಿಕೊಡ್ತಕ್ಕಂಥದ್ದು ಯಾರಿಗಾದರೂ ದಾನದ ಮುಖಾಂತರ ಬಹಳ ಈ ಕಲಿಯುಗ ಅಲ್ಲವೇ ಇದು, ಅದಕ್ಕಾಗಿ ದೇವಿ ಬರೋದೇ ಹಾಗೆ ಅಂತೆ. ಆ ಒಂದು ವಿಶೇಷತೆ ನೀವು ಮಾಡ್ತೀರಿ. ಇನ್ನು ನಾಳೆ ನೀವು ಗೌರಿನ ಕೂರಿಸ್ತೀನಿ ಅಂತಂದರೆ 9 ರಿಂದ 10 ಗಂಟೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅಮೃತ ಗಳಿಗೆ ಇದೆ. ಅಥವಾ ಸಾಯಂಕಾಲ ಮಾಡ್ತೇನೆ ಅಂತಂದರೆ 5:30 ರಿಂದ 6:30 ಆ ಸಂದರ್ಭದಲ್ಲಿ ಮಾಡ್ಕೊಳ್ತೀರಿ. ಇನ್ನು ಪತ್ರ ಪುಷ್ಪಗಳಿಂದ ಅರ್ಚನೆ ಪೂಜೆ ಮಾಡ್ತೀರಿ. ಇನ್ನು ಬಂದಿರತಕ್ಕಂಥ ಬಂಧು ಬಳಗ ನೀವು ಭೋಜನಾದಿಗಳನ್ನು ತೃಪ್ತಿಪಡಿಸ್ತೀರಿ, ಇವೆಲ್ಲವೂ ಕೂಡ ಮಾಡ್ಕೊಳ್ತಿರ್ತೀರಿ. ಇನ್ನು ನಾಳೆ ನೀವು ಏನು ಆಚರಣೆ ಮಾಡಬಹುದು, ಹೇಗೆ ಮಾಡಬಹುದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಮಂಗಳ ದ್ರವ್ಯಗಳು ಇಷ್ಟೆಲ್ಲ ಕೂಡ ನೀವು ಸಿದ್ಧತೆ ಮಾಡ್ಕೊಳ್ತವೆ. ಇನ್ನು ನಾನು ಅರಿಶಿನ, ಕುಂಕುಮ, ಕಡ್ಡಿ, ಕರ್ಪೂರ, ಬಾಳೆಹಣ್ಣು, ಎಲೆ, ಅಡಿಕೆ, ತೆಂಗಿನಕಾಯಿ ಇವೆಲ್ಲ ಹೇಳಬೇಕಾಗಿಲ್ಲ ನಿಮಗೆ. ಇವೆಲ್ಲ ಕೂಡ ಸಿದ್ಧತೆ ಮಾಡಿಕೊಂಡಿದ್ದು ವ್ರತವನ್ನು ಮಾಡ್ತಕ್ಕಂತಹ ವಿಧಿವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗುರುಗಳೇ, ಸ್ವರ್ಣಗೌರಿಯ ಆಚರಣೆ ಹೇಗೆ ಮಾಡಬೇಕು ಅನ್ನೋದು ಕುರಿತಾಗಿ ಕೇಳಿದೆ. ಆದರೆ ಇವತ್ತೇ ನಾವು ಮಾಡಬೇಕಾಗಿರುವಂಥ ವರಾಹಿ ದೇವರ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಟ್ರಿ. ನಿಜವಾಗ್ಲೂ ಈ ವಿಚಾರವಂತೂ ನನಗೆ ಗೊತ್ತಿರಲಿಲ್ಲ, ವೀಕ್ಷಕರಿಗೂ ಗೊತ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಏನು ಮಾಡಿ ನಾವು ನಾಳೆ ಹೇಗೆ ಸ್ವರ್ಣಗೌರಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಸ್ವರ್ಣಗೌರಿಯ ಆಚರಣೆ ಹೇಗಿರಬೇಕು, ಜೊತೆಗೆ ಇವತ್ತು ನಮಗೆ ವರಾಹಿಯ ಒಂದು ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.